ಏನಾದ್ರೂ ಆದ್ರೆ ತಡ್ಕೊಳಕ್ ಆಗಲ್ವೋ? ನಿಂಗೊಂದ್ ಚಿಕ್ಕ ಸೂಜಿ ಚುಚ್ಚಿದ್ರೇನೆ ನನ್ನ ಹೃದಯದಲ್ಲಿ ರಕ್ತ ಹರಿಯುತ್ತೆ. ಅಂಥದ್ರಲ್ಲಿ ಕತ್ತಿನ ಚುಚ್ಚಿದ್ದಾರೆ ಅಂದ್ರೆ ತಡ್ಕೋತೀನ? ಈ ತಾಯಿ ಹೆತ್ತ ಕರಳು ಒದ್ದಾಡತ್ತೆ ಕಣೋ. ನಿನ್ನ ಈ ಪರಿಸ್ಥಿತಿನಲ್ಲಿ ನೋಡ್ತಿದ್ರೆ ನನ್ನ ಹೊಟ್ಟೆಲ್ ಬೆಂಕಿ ಹಾಕ್ತಾಗಿದೆ ಕಣೋ. ಇನ್ಯಾವತ್ತೂ ನಿನ್ಗೆ ಈ ರೀತಿ ಪರಿಸ್ಥಿತಿ ಬರೋದಕ್ ಬಿಡಲ್ಲ. ನಿನ್ ಕ್ಷೇಮವಾಗಿರೋದಕ್ಕೆ ಏನ್ ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತೀನಿ. ಅರವಿಂದ, ಮಿತ್ರಂಗೇನು ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಈಗಲಾದ್ರೂ ಸಮಾಧಾನವಾಗಿರು. ಮನೀಷಾ, ಈಗ ಸಂತೋಷ ಆಯ್ತಾ? ಮಿತ್ರಂಗೇನು ಆಗಿಲ್ಲ, ಏನೂ ಆಗೋದು ಇಲ್ಲ. ನಿನ್ ಪ್ರೀತಿನೇ ಮಿತ್ರಂಗ್ ಯಾವತ್ತೂ ಒಂದು ರಕ್ಷಣಾ ಕವಚ ಆಗಿರುತ್ತೆ. ಈ ವಿಷಯದಲ್ಲಿ ಡೌಟೇ ಇಲ್ಲ. ಹೋಗ್ಲಿ ಬಿಡಿ, ಆ ದೇವ್ರ ದಯದಿಂದ ಈ ಗಂಡಾಂತರ ಕಳೀತು. ಅಜ್ಜಿ, ಗಂಡಾಂತರ ಅದು ಇದು ಅಂತ ಪದೇ ಪದೇ ಅದನ್ನೇ ಹೇಳ್ಬೇಡಿ. ನಿಮ್ ಬಾಯಿಗೆ ಬೀಗ ಹಾಕದೇ ಇರೋದಕ್ಕೆ ವಿಷಯ ಅತಿಗೆ ಗೊತ್ತಾಗಿದ್ದು. ಈಗ ಮುಂದೆ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ. ನಾನೇನೂ ಮಾಡ್ಬೇಕು? ಮಿತ್ರ ಯಾಕೆ ಹೀಗಾಯ್ತು ಅನ್ನೋ ನೋವಲ್ಲಿ ಏನೋ ಬಾಯ್ ಬಿಟ್ಬಿಟ್ಟೆ. ಭಾಗ್ಯ ಕೇಳ್ತಾಳೆ ಅಂತ ನಂಗೇನ್ ಕನ್ಸ್ ಬಿದ್ದಿತ್ತಾ? ಈಗ ಭಾಗ್ಯಂಗೆ ಮಿತ್ರನ ಗಂಡಾಂತರಗಳ ಬಗ್ಗೆ ಗೊತ್ತಾಗಿದೆ. ದೀಕ್ಷಿತ್ರು ಹೇಳಿರೋ ಪ್ರಕಾರ ಮಿತ್ರನ ಗಂಡಾಂತರಗಳ ಬಗ್ಗೆ ಭಾಗ್ಯಂಗೆ ಗೊತ್ತಾಗೋದ್ರೆ ಭಾಗ್ಯ ಜಾತಕದ ಪ್ರಭಾವ ಕಡಿಮೆ ಆಗೋಗುತ್ತೆ. ಮಿತ್ರಂಗೆ ಅಪಾಯಗಳು ಇನ್ನೂ ಹೆಚ್ಚಾಗುತ್ತೆ. ಇನ್ಮುಂದೆ ಮಿತ್ರನ ಇನ್ನೂ ಹುಷಾರಾಗಿ ನೋಡ್ಕೋಬೇಕು. ಮಿತ್ರನ್ನ ಹುಷಾರಾಗಿ ನೋಡ್ಕೋಬೇಕು ಅಂದ್ರೆ ಭಾಗ್ಯನ ಮಿತ್ರದಿಂದ ದೂರ ಇಡ್ಬೇಕು. ಭಾಗ್ಯದಿಂದನೇ ಮಿತ್ರಗ್ ಈ ಪರಿಸ್ಥಿತಿ ಬಂದಿರೋದು ಅಂತ ಇಷ್ಟು ಕ್ಲಿಯರ್ ಆಗಿ ಅರ್ಥ ಆದ್ಮೇಲೆ ಕೂಡ ನೀವ್ ತಿಳ್ಕೊಳ್ದೇ ಇದ್ರೆ ಮಿತ್ರನ್ನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ. ನೀವೇ ಯೋಚನೆ ಮಾಡಿ. ಅಮ್ಮ, ನಂಗೀಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ? ಭಾಗ್ಯ ದೊಡ್ಡ ಮನೆ ಸೊಸೆ ಆದ್ಲು ಅಂತ ದೊಡ್ಡ ದೊಡ್ಡ ಕಾರಲ್ಲಿ ತಿರ್ಗ್ತಿದ್ದಾಳೆ ಅಂತ ನಂಗಂತೂ ಹೊಟ್ಟೆ ಎಲ್ಲ ಉರಿತಿತ್ತು. ನನ್ ಪ್ರಾರ್ಥನೆನ ದೇವ್ರು ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾನೆ. ಇಷ್ಟು ಬೇಗ ಭಾಗ್ಯನ್ಗೆ ಆ ದೊಡ್ಡ ಮನೆ ಜಿನ್ನನ ಅಲ್ಲಿಗೆ ನಿಲ್ಸಿ ಇಲ್ಲೇ ಕಳಿಸ್ಕೊಟ್ಬಿಟ್ಟ. ಹೌದೇ? ಅದೃಷ್ಟ 6 ಹೆಜ್ಜೆ ದೂರದಲ್ಲಿದ್ರು ತಕ್ಷಣ 600 ಕಿಲೋಮೀಟರ್ ದೂರ ಹೋದ ಹಾಗೆ ಭಾಗ್ಯನ ಆಸ್ತಿ ನಮಗ್ ಸಿಕ್ಬಿಡ್ತು ಅನ್ಕೊಳ್ಳೋದ್ರೊಳಗೆ ಆ ಮನೆ ಸೊಸೆ ಆಗಿ ಹೋಗ್ಬಿಟ್ಲು. ನಮ್ಮ ಅದೃಷ್ಟ ಏನೋ ಚೆನ್ನಾಗಿತ್ತು. 600 ಕಿಲೋಮೀಟರ್ಗೆ ಹೋಗಿದ್ದ ಅದೃಷ್ಟ ಮತ್ತೆ ತಿರುಗಿ ನಮ್ಮನೆ ಮೆಟ್ಲ ಮೇಲೆ ಬಂದು ಕೂತಿದೆ. ಈ ಅವಕಾಶನ್ ಮಾತ್ರ ನಾವು ಕಳ್ಕೋಬಾರ್ದು. ಮಿತ್ರನ ಜಾತಕ ಒಂದು ಅಖಂಡ ವಿಶ್ವ ಇದ್ದಂತೆ. ಆ ವಿಶ್ವದಲ್ಲಿ ಎಷ್ಟು ಅದ್ಭುತಗಳಿರ್ತವೋ ಅಷ್ಟೇ ಅಪಾಯನೂ ಇರುತ್ತೆ. ಅವನ ಜಾತಕಕ್ಕೆ ಸರಿ ಹೊಂದುವಂತ ಚಿರಂಜೀವಿ ಲಕ್ಷ್ಮಿ ಸೌಭಾಗ್ಯವತಿ ಜಾತಕ ಹೊಂದಿರುವ ಹುಡುಗಿನ ಕರ್ಕೊಂಡು ಬಂದು ಮದುವೆ ಮಾಡಬೇಕಿತ್ತು. ಅದು ಕೋಟಿ ಜನರಲ್ಲಿ ಒಬ್ಬರಿಗಿರುವಂತ ಜಾತಕ. ಅದು ನಿನ್ನ ಜಾತಕ. ನಿನ್ನನ್ನ ಮಿತ್ರನ ಸುತ್ತ ರಕ್ಷಣೆಗಾಗಿ ಇಟ್ಟಿದ್ದಾರೆ. ಮಿತ್ರನ ಗಂಡಾಂತರಗಳ ಬಗ್ಗೆ ಗೊತ್ತಾದ ಮರುಕ್ಷಣನೇ ನಿನ್ನ ಜಾತಕದ ಬಲ ಕಡಿಮೆ ಆಗುತ್ತೆ. ಇನ್ನು ಮೇಲಾದ್ರೂ ನಿನ್ ಮಿತ್ರನ ಪಕ್ಕಾನೇ ಇದ್ರೆ ಏನಾದ್ರೂ ಪ್ರಯೋಜನ ಆಗಬಹುದು. ನೀನು ಶಾಶ್ವತವಾಗಿ ದೂರ ಆದ್ರೆ ಮಾತ್ರ ಮಿತ್ರನ ಯಾರು ಕಾಪಾಡೋದಕ್ಕಾಗಲ್ಲ.
ಸೂಟ್ ಕೇಸ್ ಸರಿ ಮಾಡ್ತಿದ್ಯಲ್ಲ ಎಲ್ಲಿಗಕ್ಕ? ಮಿತ್ರ ಅವ್ರ ಹತ್ರ ಹೋಗ್ತಿದ್ದೀನಿ ಜಾನು. ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡ್ಯಾ? ಹೌದು ಜಾನು, ಈಗ ನನ್ನಲ್ಲಿರೋದು ತುಂಬಾ ಅಗತ್ಯ. ನೀನು ಭಾವ ಚೆನ್ನಾಗಿದ್ರೆ ನನಗಷ್ಟೇ ಸಾಕಕ್ಕ. ಆದ್ರೆ ಇವಾಗಿರೋ ಪರಿಸ್ಥಿತಿನಲ್ಲಿ ಅದು ಸಾಧ್ಯ ಅಂತ ಅನ್ಕೊಂತ್ಯಾ? ಸಾಧ್ಯ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ ಜಾನು, ಆದ್ರೆ ಈ ಸಮಯದಲ್ಲಿ ಮಿತ್ರ ಅವ್ರ ಪಕ್ಕ ನಾನಿರ್ಬೇಕು. ಮಿತ್ರ ಅವ್ರಿಗೆ ನನ್ನ ಅಗತ್ಯ ತುಂಬಾ ಇದೆ. ಸರಿ ಅಕ್ಕ. ಅಕ್ಕ, ಭಾವಂಗೆ ಏಟ್ ಆಗಿದ್ಯಲ್ಲ, ಅವರನ್ನ ಚೆನ್ನಾಗಿ ನೋಡ್ಕೋ, ಸರಿನಾ? ಭಾಗ್ಯನ ಇಲ್ಲೇ ಲಾಕ್ ಮಾಡ್ಬಿಟ್ಟು ಭಾಗ್ಯನ ಹತ್ರ ಇರೋ ಆಸ್ತಿನೆಲ್ಲ ಹೊಡ್ಕೋಬೇಕು. ಭಾಗ್ಯ, ಇದೇನಿದು? ಲಗೇಜ್ ತಗೊಂಡ್ ಬಂದಿದ್ಯಾ? ನನ್ ಗಂಡನ್ ಮನೆಗೆ ಹೋಗ್ತಿದ್ದೀನಿ ಚಿಕ್ಕಿ. ಇನ್ ಮುಂದೆ ನಿನ್ ಮನೆ ಇದೆ. ನಿನ್ನವರು ನಾವ್ ಮಾತ್ರನೇ, ನಿನ್ನೆಲ್ಲಿಗೂ ಹೋಗೋಕೆ ಬಿಡೋದಿಲ್ಲ. ಇಲ್ಲ ಚಿಕ್ಕಿ, ನಾನು ಹೋಗ್ಲೇಬೇಕು. ಅಲ್ಲಿನ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು ಹೋಗದೆ ಇದ್ರೆ ಆ ಪರಿಸ್ಥಿತಿ ಸರಿ ಹೋಗಲ್ಲ. ನನಗ್ ಹೋಗಕ್ ಬಿಡಿ. ಭಾಗ್ಯ, ಆ ಮನೇಲಿ ನಿನ್ಗೆ ಯಾವ ಹೆಣ್ಣಿಗೂ ಆಗ್ಬಾರ್ದು ಅವಮಾನ ಆಗಿದೆ. ಯಾವ ಹೆಣ್ಣು ಕನ್ಸಲ್ ಕೂಡ ಯೋಚನೆ ಮಾಡ್ದಿರೋ ಕೆಲ್ಸ ನಿನ್ ಗಂಡ ಮಾಡಿದಾನೆ. ಯಾವ ಹೆಣ್ಣು ಸಹಿಸೋಕಾಗ್ದಿರೋ ಮೋಸನ ಆ ಕುಟುಂಬ ನಿನಗ್ ಮಾಡಿದೆ. ಅದನ್ನೆಲ್ಲ ಅಷ್ಟು ಬೇಗ ಮರ್ತ್ಬಿಟ್ಯಾ? 2 ದಿನ ಕಳಿಯೋದ್ರೊಳಗೆ ನಿನ್ ಮನ್ಸ್ ಬದ್ಲಾಯ್ತಾ? ಈಗಿದು ನಾನು ಹಠ ದ್ವೇಷ ಸಾಧಿಸೋ ಸಮಯ ಅಲ್ಲ ಚಿಕ್ಕಿ. ನಾನು ಹೋದ್ರಷ್ಟೇ ಅಲ್ಲಿ ಮಿತ್ರ ಅವ್ರ ಪ್ರಾಣ ಉಳಿಯುತ್ತೆ. ಅಲ್ಲಿ ಆ ಮನೇಲಿ ಅವನ್ನ ನೋಡ್ಕೊಳ್ಳೋಕೆ ಲಂಕೆ ಅಂತ ಮನೆ, ರಾವಣ ಸೈನ್ಯದಂತ ಜನರಿದ್ದಾರೆ. ಅವ್ರು ನೋಡ್ಕೋತಾರೆ ಬಿಡು. ನೀನ್ ಮಾತ್ರ ಅಲ್ಲಿ ಹೋಗೋದ್ ಬೇಕಾಗಿಲ್ಲ. ನಿಮ್ಗೆಲ್ಲ ಗೊತ್ತಿಲ್ಲದೆ ಇರೋ ವಿಷಯ ಒಂದಿದೆ ಚಿಕ್ಕಿ. ಮಿತ್ರ ಅವ್ರ ಜಾತಕದಲ್ಲಿ ತುಂಬಾ ಗಂಡಾಂತರ ಅಪಾಯ ಇದೆ. ಓಹೋ, ಭಾಗ್ಯಂಗ್ ಗೊತ್ತಾಗೋಯ್ತಾ? ಹೌದಾ ಭಾಗ್ಯ? ನನ್ ಜಾತಕದಿಂದ ಅವ್ರನ್ನ ಕಾಪಾಡ್ಕೊಳ್ಳೋಕೆ ನನ್ನ ಅವರು ಕೊಟ್ಟು ಮದುವೆ ಮಾಡಿದ್ರು. ನಾನು ಅವ್ರ ಜೊತೆ ಇಲ್ದಿದ್ರೆ ಗಂಡಾಂತರದಿಂದ ಮತ್ತೆ ಅವ್ರಿಗೆ ಅಪಾಯ ಬರ್ಬೋದು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೋಗ್ಲೇಬೇಕು. ಜಾತಕದಲ್ಲಿ ಗಂಡಾಂತರ, ದೋಷ, ಅಪಾಯ ಇರೋರ್ ಜೊತೆ ನಿನ್ಗೇನ್ ಕೆಲ್ಸ ಭಾಗ್ಯ? ಅವನನ್ನ ಬಿಟ್ ಬಂದು ನೀನ್ ಒಳ್ಳೆ ಕೆಲ್ಸ ಮಾಡ್ದೆ. ಇನ್ನು ಹೀಗೆ ದೂರ ಇದ್ಬಿಡು. ಅವ್ರು ನನಗ್ ತಾಳಿ ಕಟ್ಟಿರೋ ಗಂಡ ಚಿಕ್ಕಿ. ಅವ್ರಿಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಗೊತ್ತಾದ್ರೂ ನಾನು ಸುಮ್ಮನಿರ್ಬೋದು. ಆದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಅಂತ ನನಗ್ ಗೊತ್ತಿದ್ದು ನಾನ್ ಮಾತ್ರ ಯಾವ್ದೇ ಕಾರಣಕ್ಕೆ ಸುಮ್ಮನಿರಲ್ಲ. ನಾನಿರ್ಬೇಕಾದ್ರೆ ಅವ್ರಿಗೇನೂ ಆಗಲ್ಲ. ಯಾಕಂದ್ರೆ ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಅವನಿಗೋಸ್ಕರ ನೀನ್ ಎಷ್ಟೆಲ್ಲ ಮಾಡಿದ್ರು ಆ ಮಿಟುಕ್ಲಾಡಿನ ಬಿಟ್ಟು ತನ್ ಮನ್ಸಲ್ಲಿ ನಿನ್ಗೆ ಜಾಗ ಕೊಡ್ತಾನೆ ಅನ್ಕೊಂಡ್ಯಾ? ಅವ್ರ ಮನ್ಸಲ್ಲಿ ಜಾಗ ಸಿಗ್ಲಿ ಅಂತ ಹೋಗ್ತಿಲ್ಲ ನಾನು ಚಿಕ್ಕಿ. ಅವ್ರನ್ನ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಹೋಗ್ತಿದ್ದೀನಿ. ಏನದು ಭಾಗ್ಯ? ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹಾಗಲ್ಲ ಶಾಲು, ಇಷ್ಟೆಲ್ಲ ನಡೆದ್ರು ಕೂಡ ಹೋಗೇ ಹೋಗ್ತೀನಿ ಅಂತ ಹಠ ಮಾಡ್ತಿದ್ಯಲ್ಲ. ಆ ಮನೇಲಿ ನಿನ್ಗೊಬ್ಳು ಸವತಿ ಇದ್ದಾಳೆ. ಇಷ್ಟು ದಿನ ನೀನ್ ಬೆಳೆಸಿದ ಬೆಡ್ಡನ್ನ ಈಗ ಆ ಹುಡುಗಿ ಆ ಬೆಡ್ಡನ್ನ ಬೆಳೆಸ್ತಾಳೆ. ಇಷ್ಟು ಗೊತ್ತಾದ್ಮೇಲೆ ಯಾವ ಹುಡುಗಿ ಆದ್ರೂ
ತನ್ನ ಗಂಡನ್ ಮುಖದ ಮೇಲೆ ಉಗಿದ್ ಬರ್ತಾಳೆ. ಆದ್ರೆ ನೀನೇನೆ ಇಷ್ಟು ಕ್ಯಾರೆಕ್ಟರ್ಲೆಸ್ ಆಗಿ ನಡ್ಕೊಳ್ತಿದ್ಯಾ? ಸರಿಯಾಗಿ ಮಾತಾಡೋಕ್ ಬರ್ದೇ ಇದ್ರೆ ಬಾಯಿ ಮುಚ್ಕೊಂಡಿರೋ. ಅದನ್ ಬಿಟ್ಟು ಬಾಯ್ಗ್ ಬಂದಿದ್ನೆಲ್ಲ ಏನೇನೋ ಹೇಳ್ಬೇಡ. ನನ್ನ ತಡೆಯೋದಕ್ಕೆ ಇಲ್ಲಿ ಯಾರಿಗೂ ಯಾವ ಅಧಿಕಾರನೂ ಇಲ್ಲ. ನನ್ನ ಶಾಲು ಈ ಕಡೆ ಬಾ. ಅಮ್ಮ ಭಾಗ್ಯ, ಅದು ಹಾಗಲ್ಲಮ್ಮ. ಮತ್ತೆ ನಿನ್ಗೆ ಅವರೆಲ್ಲ ಎಲ್ಲಿ ಮೋಸ ಮಾಡ್ತಾರೋ? ಪಾಪ ಪುಣ್ಯ ತಿಳಿದಿರೋ ನೀನು ಮತ್ತೆ ಎಲ್ಲಿ ಮೋಸ ಹೋಗ್ತೀಯೋ ಅಂತ ನಮ್ ಭಯ ಅಷ್ಟೇ. ದಯವಿಟ್ಟು ನನ್ ಮಾತ್ ಕೇಳು, ಅಲ್ಲಿಗೆ ಹೋಗ್ಬೇಡಮ್ಮ. ನೋಡನಸೂಯ, ಭಾಗ್ಯ ತಗೊಂಡಿರೋ ನಿರ್ಧಾರ 100ಕ್ಕೆ 100ರಷ್ಟು ಸರಿ. ಅಮ್ಮ ಭಾಗ್ಯ, ಮಿತ್ರ ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದ್ರು ಅವನ ಪ್ರಾಣ ಕಾಪಾಡಕ್ಕೆ ನೀನು ಹೋಗ್ತಿರೋದು ನೀನು ಮಾಡ್ತಿರೋ ಒಳ್ಳೆ ಕೆಲಸನೇನು. ಮಿತ್ರ ಜೀವನದಲ್ಲಿ ಗಂಡಾಂತರಗಳಿಟ್ಟು ನಿನ್ನ ಮಿತ್ರನ ಜೊತೆ ಮದುವೆ ಮಾಡಿಸಿ ಆ ಭಗವಂತ ನಿನ್ನ ಹಣೆ ಬರಹ ಹೀಗೆ ಯಾಕೆ ಮಾಡಿದ್ನೋ ಗೊತ್ತಿಲ್ಲ. ಆದರೆ ಅವನೇ ಈ ಸಮಸ್ಯೆಗೆ ಒಂದು ಪರಿಹಾರ ತೋರಿಸ್ತಾನೆ ಅಂತ, ಅವನೇ ನಿನ್ನ ಹಣೆ ಬರಹ ಸರಿ ಮಾಡ್ತಾನೆ ಅಂತ ನಾನು ಅನ್ಕೊಳ್ತಿದ್ದೀನಮ್ಮ. ನೀವಾದ್ರೂ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಚಿಕ್ಕಪ್ಪ. ಹೋಗ್ ಬರ್ತೀನಿ. ನಡಿಯಮ್ಮ. ದಂಡಯಾತ್ರೆ ಮೇಲೆ ದಂಡಯಾತ್ರೆ ಮಾಡಿ ಕೊನೆಗೂ ಭಾಗ್ಯ ವಿರುದ್ಧ ನಾವೇ ಗೆಲ್ಲೋ ಹಾಗಾಯ್ತು ಆಂಟಿ. ಎಸ್ ಮನೀಷಾ, ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಅವಳಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ತಿರ್ಗೇಟ್ ಕೊಡ್ತಿದ್ಲು. ನಾ ಮಾಡೋ ಪ್ಲಾನಿಂಗಿಂತ ದೊಡ್ಡದಾಗಿ ಅವಳು ಪ್ಲಾನಿಂಗ್ ಮಾಡ್ತಿದ್ಲು. ಏನೇ ಆದ್ರೇನು ಇವತ್ತು ಪೂರ್ತಿ ಸೋತ್ ಹೋಗಿ ಈ ಮನೆಯಿಂದ ಪರ್ಮನೆಂಟ್ ಆಗಿ ದೂರ ಹೋದ್ಲು. ಯಾವುದೋ ಒಂದು ರೀತಿಯಲ್ಲಿ ಕಷ್ಟಪಟ್ಟು ಭಾಗ್ಯ ಹೆಜ್ಜೆ ಈ ಮನೆಯಿಂದ ಹೊರಗೋಗೋ ಹಾಗೆ ಮಾಡಿದ್ವಿ. ಇನ್ ಮುಂದೆ ಮಿತ್ರ ಲೈಫಿಂದ ಕೂಡ ಶಾಶ್ವತವಾಗಿ ಹೊರಟು ಹೋಗೋ ಹಾಗೆ ಮಾಡ್ಬೇಕು. ಆದಷ್ಟು ಬೇಗ ಅವರಿಬ್ರಿಗೂ ಡಿವೋರ್ಸ್ ಕೊಡಿಸ್ಬೇಕು. ಎಕ್ಸಾಕ್ಟ್ಲಿ ಮನೀಷಾ, ಬೆಂಕಿ ಕಡ್ಡಿ ಹಚ್ಚುವಾಗ್ಲೇ ಅಂಗೈ ಅಡ್ಡ ಇಡ್ಬೇಕು. ಆ ಚಿಕ್ಕ ಬೆಂಕಿಯಿಂದನೇ ಕಾಡನ್ನೇ ಸುಡ್ಬೇಕು. ಈಗ ಬೆಂಕಿ ಕಡ್ಡಿ ಹಚ್ಚಾಯ್ತಲ್ವಾ, ಇನ್ ಮುಂದೆ ಮಿತ್ರ ಭಾಗ್ಯನ್ ಕಾಡಿನ ಆಗಿರೋ ಸಂಸಾರನ ಸುಡೋದಷ್ಟೇ ಉಳಿದಿದೆ. ಇಲ್ಲಿ ತನಕ ಬಂದ್ಮೇಲೆ ಇನ್ನು ಸುಮ್ಮನಿರ್ತೀನ ಆಂಟಿ? ಸುಟ್ಟು ಹಾಕ್ತೀರಿ, ನೋಡ್ತಾ ಇರಿ. ಇದೇನ್ ಮನೀಷಾ, ಹೋದ್ಯಾ ಪಿಚಾಚಿ ಅಂದ್ರೆ? ಇಲ್ಲಿ ಕಿಟಕಿಯಿಂದ ಬಂದೆ ಅನ್ನೋ ಹಾಗೆ ಇಷ್ಟು ಬೇಗ ಈ ಭಾಗ್ಯ ವಾಪಸ್ ಬಂದಿದ್ದಾಳಲ್ಲ. ಅದೇ ನಂಗ್ ಕೂಡ ಅರ್ಥ ಆಗ್ತಿಲ್ಲ ಆಂಟಿ. ಎಲ್ಲರೂ ನನಗ್ ಮೋಸ ಮಾಡಿದಾರೆ, ಬೆನ್ನಿಗ್ ಚಾಕು ಹಾಕಿದ್ರು ಅಂತ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೇಳಿದ್ಲು. ಇಷ್ಟು ಬೇಗ ಈ ಮನೆಗ್ ಮತ್ತೆ ವಾಪಸ್ ಬಂದು ಗಂಡ ಬೆಡ್ ಪಾಲಾಗಿದ್ದಕ್ಕೆ ಇವಳಿಗೆ ಕರುಣೆ ಉಕ್ಕಿ ಬಂದಿರ್ಬೇಕು. ಅದಕ್ಕೆ ಮಾನ ಮರ್ಯಾದೆ ಇಲ್ದೆ ನಮ್ಗೆಲ್ಲ ಹೇಳಿರೋ ಮಾತ್ ಯಾವ್ದು ನೆನ್ಪಿಲ್ದೆ ಮತ್ತೆ ವಾಪಸ್ ಬಂದಿರ್ತಾಳೆ. ಭಾಗ್ಯ ಮತ್ತೆ ಮನೆಗ್ ಕಾಲಿಟ್ರೆ ಸೀನ್ ರಿವರ್ಸ್ ಆಗುತ್ತೆ. ಮತ್ತೆ ಅವ್ರ ಸಂಸಾರ ರೀಸ್ಟಾರ್ಟ್ ಆಗುತ್ತೆ. ಯಾವುದೇ ಪರಿಸ್ಥಿತಿಯಲ್ಲೂ ಭಾಗ್ಯ ಮತ್ತೆ ಈ ಮನೆಗ್ ಬರಬಾರ್ದು. ನಿಂತ್ಕೋ ನಿಂತ್ಕೋ.
ನೀನ್ ಈ ಮನೆ ಒಳಗಡೆ ಬರೋ ಹಾಗಿಲ್ಲ. ಅದನ್ ಹೇಳೋಕೆ ನೀನ್ ಯಾರು? ಈ ಮನೆಗೆ ಸೊಸೆ ಆಗೋಳು. ನಾನೀಗಾಗ್ಲೇ ಈ ಮನೆಗೆ ಸೊಸೆ. ಇನ್ನು ಯಾವ ಮುಖ ಇಟ್ಕೊಂಡು ಆ ಮಾತು ಹೇಳ್ತಿದ್ಯಾ? ನಿನ್ ಮಿತ್ರ ಮನ್ಸಲ್ಲೂ ಇಲ್ಲ, ಈ ಮನೇಲಿ ಇರೋರ್ ಯಾರ ಯೋಚನೆಯಲ್ಲೂ ಇಲ್ಲ. ಇನ್ನು ಯಾವ ಧೈರ್ಯದ ಮೇಲೆ ಈ ಮನೆ ಕಾಲಿಡ್ತಿದ್ಯಾ? ಮಿತ್ರ ಅವ್ರ ಮನ್ಸಲ್ಲಿ ನಾನಿದೀನ ಇಲ್ವಾ ಅನ್ನೋದನ್ನ ಪಕ್ಕಕ್ಕಿಡು. ನನ್ನ ಈ ಕುತ್ತಿಗೆಯಲ್ಲಿ ಅವ್ರು ಕಟ್ಟಿರೋ ತಾಳಿ ಇದೆ. ಮಿತ್ರ ಅವ್ರ ಹೆಂಡತಿ ಅನ್ನೋ ಸ್ಥಾನ ಇದೆ. ಈ ಮನೆ ಸೊಸೆ ಅನ್ನೋ ಅರ್ಹತೆ ಇದೆ. ಇಷ್ಟು ಸಾಕು. ಈ ಮನೆ ಒಳಗೆ ನಾನ್ ಕಾಲಿಡೋಕೆ, ನಿನ್ನ ಈ ಮನೆಯಿಂದ ಹೊರಗ್ ಕಳ್ಸೋಕೆ. ಏನು ನೀನು ನನ್ನನ್ನ ಹೊರಗೆ ಹಾಕ್ತೀಯಾ? ಯಾಕೆ ಡೌಟಾ? ಒಂದು ಸಲ ನಾನು ಈ ಮನೆ ಒಳಗ್ ಕಾಲಿಟ್ಮೇಲೆ ಮೊದ್ಲು ಮಾಡೋ ಕೆಲ್ಸ ಅದೇನೆ. ಅದನ್ ಮರಿಬೇಡ. ಏನ್ ಭಾಗ್ಯ, ಬಾಯಿಗೆ ಬಂದಿದ್ ಮಾತೆಲ್ಲ ಹೇಳಿ ಇಷ್ಟ ಬಂದಿರೋ ಆರೋಪ ಎಲ್ಲ ಮಾಡಿ ಮನೇಲಿರೋ ಎಲ್ರ ಮೇಲೇನೋ ದ್ರೋಹಿ ಅನ್ನೋ ಪಟ್ಟ ಕಟ್ಟಿ ಈಗೇನು ನನ್ ಗಂಡ ನನ್ ಮನೆ ನನ್ನವರು ಅಂತ ಪ್ರೀತಿ ಅಭಿಮಾನ ಹುಕ್ಕಿ ಹರಿತಿದೆ. ಇಷ್ಟೆಲ್ಲ ಆದ್ರೂ ಕೂಡ ನಿನ್ನ ಮನೆ ಒಳಗಡೆ ಹೇಗ್ ಬಿಡ್ತಾರೆ ಅನ್ಕೊಂಡಿದ್ಯಾ? ಇದು ನನ್ ಮನೆ. ನನ್ ಮನೆ ಒಳಗ್ ನಾನ್ ಬರೋದಕ್ಕೆ ಯಾರ್ ಅನುಮತಿ ಆಹ್ವಾನ ಬೇಕಾಗಿಲ್ಲ. ಈ ಮನೆ ಸೊಸೆ ಆಗಿ ಬೇಕಾದಾಗ ಹೋಗೋದಕ್ಕೆ, ಬೇಕು ಅಂದಾಗ ಬರೋದಕ್ಕೆ ನನಗ್ ಪೂರ್ತಿ ಅಧಿಕಾರ ಇದೆ. ಜಾಗ ಬಿಡಿ. ಸುಮ್ನೆ ಇದ್ರೆ ನಿಮ್ ಮರ್ಯಾದೆ ನಿಮ್ಗೆ ಸಿಗತ್ತೆ. ಭಾಗ್ಯ, ನಿನ್ನಂತ ಚೀಪ್ ಕ್ಯಾರೆಕ್ಟರ್ಸ್ಗೆ ಇಲ್ಲಿ ಜಾಗ ಇಲ್ಲ. ಇವಾಗ ಹೋಗ್ತೀಯಾ ಇಲ್ವಾ? ನೋಡು ಮನೀಷಾ, ಈಗಾಗ್ಲೇ ನಿನಗ್ ಬಿದ್ದಿದ್ದ ಏಟ್ಗೆ ಸಾಕಾಗುತ್ತೆ ಅಂದ್ಕೊಂಡಿದ್ದೆ. ಸಾಕಾಗ್ಲಿಲ್ಲ ಅಂತಾಯ್ತು. ಈಗ ಇನ್ನೊಂದ್ ಕೊಟ್ಟಿದ್ದೀನಲ್ಲ, ತಗೊಂಡು ಸೈಲೆಂಟ್ ಆಗಿರೋ. ಜರ್ಗೋ. ಡ್ಯಾಡ್, ಭಾಗ್ಯ ಬಂದ್ಲಾ? ಇಲ್ಲ ಮಿತ್ರ, ನಿನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅವಳು ಹೊರಟೋದ್ಲು, ಮತ್ತೆ ಬರಲಿಲ್ಲ. ಅವಳ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಮಿತ್ರ. ಇವಾಗ ನೀನು ರೆಸ್ಟ್ ತಗೋ. ನಡೀರಿ. ನಿಂತ್ಕೋ 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 ನಿಂತ್ಕೋ. ಮತ್ತೆ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದೆ? ಏನ್ ಸಾಧಿಸೋಣ ಅಂತ ಮತ್ತೆ ಈ ಮನೆಗೆ ಬರ್ಬೇಕು ಅನ್ಕೊಂಡಿದ್ಯಾ? ನನ್ನ ಅಗತ್ಯ ಮಿತ್ರ ಅವ್ರಿಗಿದೆ ಅಂತಾನೆ ಬಂದೆ. ಅವ್ರ ಪ್ರಾಣನ ಕಾಪಾಡ್ಬೇಕು ಅಂದ್ರೆ ಅವ್ರ ಪಕ್ಕದಲ್ಲೇ ನಾನು ಇರ್ಬೇಕು ಅಂತಾನೆ ಬಂದೆ.
ಮಿತ್ರನ ನೋಡ್ಕೊಳ್ಳೋದಕ್ಕೆ ಬದುಕಿಸ್ಕೊಳ್ಳೋದಕ್ಕೆ ಅವನನ್ನ ಪ್ರೀತಿಸುವಂತ ಮನುಷ್ಯರು ಈ ಮನೇಲಿ ತುಂಬಾ ಜನ ಇದ್ದಾರೆ. ನೀನ್ ಆಡಿದ ಮಾತುಗಳು ಮಾಡಿರೋ ಕೆಲ್ಸಗಳು ಸಾಕು. ಇನ್ನು ನೀನ್ ಮಾಡೋದಕ್ಕೆ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಏನೂ ಉಳ್ದಿಲ್ಲ. ಹೊರಡು.